ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಯತಿವಿರಾಜಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಗದ್ಯದಲ್ಲಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಅವಲೋಕಿಸುತ್ತಿದ್ದೇವೆ. ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರದಾಸರು ಸಮಸ್ತ ಪುರಾಣದ ಸಾರವನ್ನು ಕೇವಲ 9 ಅಕ್ಷರದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ವಿಶೇಷವಾದ ಮಹತ್ವ ಅರಿಯಬೇಕಾದರೆ ಪುರಾಣದ ಪ್ರತಿ ವಾಕ್ಯವನ್ನು ನಾವು ಓದಿ ತಿಳಿದು ಅನುಭವಿಸಬೇಕು. ಇದು ಮಹಾನುಭಾವರಾದ ಶ್ರೀ ಪುರಂದರದಾಸರು ನಮಗೆ ಅನುಗ್ರಹಿಸಿರುವ ದಿವ್ಯ ಮಂತ್ರರೂಪವಾಗಿರದೆ ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ಅತ್ಯಂತ ಪುರಾತನ ಕಾಲದಿಂದಲೂ ಸತ್ಯವಾಗಿಯೂ ನಿತ್ಯವಾಗಿಯೂ ಪುರುಷರ ಉತ್ತಮನಾಗಿರ್ತಕ್ಕಂಥವನು ಕೇವಲ ಭಗವಂತ. ಪುರುಷ ಅಂದರೆ ಪುರ ಅಂದರೆ ವಾಸ, ಶ ಅಂದರೆ ವಾಸ ಮಾಡತಕ್ಕಂಥವನು ಎಲ್ಲರ ಶರೀರದೊಳಗೆ. ವಿಶ್ವವೇ ಒಂದು ಶರೀರ ಅಂದೇಳಿ ವಿಶ್ವದೊಳಗೆ, ವಿಶ್ವದಲ್ಲಿರ್ತಕ್ಕಂಥ ಅನಂತ ಕಣಗಳು ಅದೇ ಜಡದ ಶರೀರ ಅಂತ ತಿಳಿದಾಗ ಆ ಶರೀರದೊಳಗೆ, ಜೀವ ಅಂತ ಹೇಳಿದಾಗ ಜೀವನೊಳಗೆ, ಹೀಗೆ ಸಮಸ್ತ ಪದಾರ್ಥದೊಳಗೆ ಭಗವಂತ ವಾಸಿಸುತ್ತಿದ್ದಾನೆ. ಯಾತಕ್ಕೋಸ್ಕರವಾಗಿ ವಾಸಿಸುತ್ತಾನೆಂದರೆ ತೇನ ವಿನಾ ತೃಣನಪಿ ನ ಚಲತಿ. ಹೇಗೆಂದು ವಾಹನ ಮುಂದುವರಿಬೇಕಂದ್ರೆ ಡ್ರೈವರ್ ಕೂತ್ಕೊಂಡ ಮೇಲೆ ಅವನು ಪ್ರಾರಂಭ ಮಾಡಿದರೆ ಹೇಗೆ ಗಾಡಿ ಚಾಲ್ತಿ ಮುಂದೆ ಹೋಗುತ್ತೋ ಹಾಗೆ ಇಲ್ಲಿ ಡ್ರೈವರ್ನಂತೆ ಭಗವಂತ ಪ್ರತಿಯೊಂದು ಕಣದಲ್ಲಿ ಅವನು ಸ್ಥಾಪಿತನಾಗಿದ್ದಾನೆ. ಅವನೆಂದರೆ ಚಲನ ವಲನಾದಿಗಳು. ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ. ಜೀವ ಮತ್ತು ಜಡದ ಲಕ್ಷಣಗಳೇನು ಅಂದರೆ ಅದರದೇ ಆದ ಲಕ್ಷಣವಿದೆ. ಆದರೆ ಆ ಲಕ್ಷಣವನ್ನು ಚಾಲ್ತಿ ಮಾಡಲು ಒಂದು ಶಕ್ತಿ ಬೇಕು. ಆ ಶಕ್ತಿ ಈ ಜೀವ ಮತ್ತು ಜಡ ಇಬ್ಬರೂ ಅಸ್ವತಂತ್ರರಾದ್ದರಿಂದ ಅವರಲ್ಲಿ ಕಾಣಸಿಗುವುದಿಲ್ಲ. ಸ್ವತಂತ್ರರಾದ ಭಗವಂತನ ರಕ್ಷಣೆ, ಉಪೇಕ್ಷೆ ಹಾಗೂ ಅನುಗ್ರಹ ಅವನದಿಂದಲೇ ಸಕಲವೂ ನಡೆಯುವುದು. ಆದ್ದರಿಂದ ನಾಮಕಾವಸ್ಥೆಯಲ್ಲಿ ಬೇರೆಯವರು ಪುರುಷ ಅಂತ ಶಬ್ದದಿಂದ ಹೇಳಿಸಿಕೊಂಡರು. ಪುರುಷೋತ್ತಮ ಎಂದರೆ ಭಗವಂತ ಮಾತ್ರ. ಏಕೆಂದರೆ ಆತ ತನ್ನನ್ನು ಇತರರನ್ನು ಇಡೀ ವಿಶ್ವವನ್ನು ನಡೆಸತಕ್ಕಂಥವನು. ಜೀವರಿಗೆ ಆ ಯೋಗ್ಯತೆ ಇದ್ದರೂ ಸ್ವತಂತ್ರವಾಗಿ ಮಾಡಲು ಶಕ್ಯವಿಲ್ಲ. ಜಡಕ್ಕಂತೂ ಸ್ವತಂತ್ರವೂ ಇಲ್ಲ, ಸ್ವತಂತ್ರವಾಗಿ ಮಾಡತಕ್ಕಂಥ ಯೋಗ್ಯತೆಯೇ ಇಲ್ಲ.
ಅದು ಕೇವಲ ಜೀವರ ಅಧೀನವಾಗಿರುತ್ತೆ, ಪರಮಚೇತನದ ಭಗವಂತನ ಅಧೀನದಲ್ಲಿರುತ್ತದೆ. ಇದನ್ನು ನಾವು ಪುರಾಣ ಪುರುಷೋತ್ತಮ ಎಂಬುದರ ಶೀರ್ಷಿಕೆಯಲ್ಲಿ ಭವಿಷ್ಯೋತ್ತರ ಪುರಾಣವನ್ನು ಅವಲೋಕಿಸುತ್ತಿದ್ದೆವು. ಪ್ರಸ್ತುತ ಭಾಗವತ 3ನೇ ಅಧ್ಯಾಯದಲ್ಲಿ ಬ್ರಹ್ಮದೇವರಿಗೆ ಶ್ರೀ ವೇದವ್ಯಾಸದೇವರು ಇಡೀ ವಿಶ್ವವನ್ನು ಹೇಗೆ ಸೃಷ್ಟಿಸಬೇಕೆಂಬ ಒಂದು ವ್ಯವಸಾಯದಲ್ಲಿ ಅವರನ್ನು ತಮ್ಮ ನಿತ್ಯ ಲೋಕವಾದ ವೈಕುಂಠಕ್ಕೆ ಕರೆದುಕೊಂಡು ಹೋಗಿ ಹಿಂದಿನ ಲೋಕಗಳು ಹೇಗೆ ಸೃಷ್ಟಿಯಾಗಿವೆ ಎಂಬತಕ್ಕಂಥದ್ದನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟರು. ತದನಂತರದಲ್ಲಿ ಈ ಲೋಕಗಳನ್ನು ಸೃಷ್ಟಿಸಬೇಕು ಎಂಬತಕ್ಕಂಥ ಆದೇಶವನ್ನು ಬ್ರಹ್ಮದೇವರಿಗೆ ಕೊಟ್ಟರು. ಇದೊಂದು ವಿಶೇಷವಾದ ಒಂದು ಮಹಿಮೆ ತೋರಿಸಿಕೊಟ್ಟಂತೆ ಆಯಿತು ಬ್ರಹ್ಮದೇವರಿಗೆ. ಆಗ ಬ್ರಹ್ಮದೇವರು ಸೃಷ್ಟಿಕರ್ತರಾದರು, 14 ಲೋಕವನ್ನು ಸೃಷ್ಟಿಸಿದರು. ಅವನಿಗೆ ಯಾತಕ್ಕೋಸ್ಕರವಾಗಿ ಮೋಕ್ಷಕ್ಕೆ ಮುಕ್ತ ಸ್ಥಳಕ್ಕೆ ಕರೆದುಕೊಂಡು ಹೋದರು ಅಂದರೆ, ಯಾರು ಮುಕ್ತ ಸ್ಥಳದಲ್ಲಿ ಹೋಗಿರುತ್ತಾರೋ ಅವರಿಗೆ ಭ್ರಮೆ ಎಂಬುದು ಇರುವುದಿಲ್ಲ. ನಾನು ಮಾಡಿದೆ, ನನ್ನಿಂದಲೇ ಸರ್ವವು ಎಂಬತಕ್ಕಂಥ ಭ್ರಮೆಯಿಂದ ಅವರು ದೂರ ಉಳಿದಿರ್ತಾರೆ. ಯಾರು ಭ್ರಮೆಯಿಂದ ದೂರ ಉಳಿದಿರ್ತಾರೋ ಅವರಲ್ಲಿ ಭಗವಂತನ ಶಕ್ತಿ ಯಾವ ರೀತಿಯಲ್ಲಿ ಜಾಗೃತವಾಗಿರುತ್ತದೆ ಎಂಬತಕ್ಕಂಥದ್ದನ್ನು ಅರಿಯುತ್ತಾರೆ ಮತ್ತು ಅವರ ಅಭಿಮಾನವನ್ನು ಹೊಂದುವುದಿಲ್ಲ. ಈ ವಾಕ್ಯವನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರು ಅಂದು ತೋರಿಸಿದ್ದಾರೆ. ಮುಕ್ತಾಶ್ಚೈವ ಅಧಿಕಾರಸ್ಥ ದ್ವೇದಾ ವೈಕುಂಠಲೋಕಗಾಃ ಅಮುಕ್ತಾನಂ ಭ್ರಮಃ ಕ್ವಾಪಿ ನ ಮುಕ್ತಾನಂ ಕ್ವಚಿದ್ ಭವೇತ್. ಯಾರು ಮುಕ್ತರಾಗಿರ್ತಾರೋ ಅವರಿಗೆ ಒಂದು ಸ್ವಲ್ಪವಾದರೂ ಭ್ರಮೆ ಇರುವುದಿಲ್ಲ. ಅವರು ಯಥಾರ್ಥವಾಗಿರುತ್ತಾರೆ. ಯಥಾರ್ಥ ಜ್ಞಾನಿಗಳು ಅಂತ ಯಾರನ್ನು ಹೇಳಬೇಕು ಅಂದರೆ ಕೇವಲ ಮುಕ್ತರನ್ನು ಹೇಳಬೇಕು, ಅಥವಾ ಮುಕ್ತ ಪ್ರಾಯರಾಗಿರತಕ್ಕಂಥ ರುಜುಗಣಸ್ಥರನ್ನು ಹೇಳಬೇಕೇ ಹೊರತು ಉಳಿದವರ್ಯಾರೂ ಯಥಾರ್ಥ ಜ್ಞಾನಿಗಳಲ್ಲ. ಎಲ್ಲರೂ ಒಂದೊಂದು ಕಾಲದಲ್ಲಿ ಸಂಶಯವನ್ನು ಹೊಂದುತ್ತಾರೆ. ಆದ್ದರಿಂದ ಆ ದೃಷ್ಟಿಯಲ್ಲಿ ಅವರು ಯಥಾರ್ಥವಾದಿಗಳಲ್ಲ, ಅಯಥಾರ್ಥವಾದಿಗಳೇ ಎನಿಸಿಕೊಳ್ಳುತ್ತಾರೆ. ಇದನ್ನು ಶ್ರೀ ವೇದವ್ಯಾಸರ ಒಂದು ವಾಕ್ಯದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ. 3ನೇ ಅಧ್ಯಾಯ 3ನೇ ಸ್ಕಂದ 16ನೇ ಅಧ್ಯಾಯ 17ನೇ ಶ್ಲೋಕ. ವೈಮಾನಿಕಾಃ ಸಲನಾಶ್ಚ ಚರಿತಾನಿ ಯತ್ರ ಗಾಯಂತಿ ಲೋಕಶಮಂ ಲಕ್ಷಣಾನಿ ಭರ್ತುಃ ಅಂತರ್ಜಲೇ ತು ವಿಕಸನ್ ಮಧುಮಾಧವೀನಾಂ ಗಂಧೇನ ಖಂಡಿತ ಧಿಯಃ ಅಪಿ ಅನಿಲಂ ಕ್ಷಿಪಂತು. ಇದರ ಅರ್ಥ, ನೀರಿನ ಸಮೀಪದಲ್ಲಿ ಅಂದರೆ ನೀರಿನ ನದಿ ದಡದಲ್ಲಿ ಅರಳುತ್ತಿರುವ ವಸಂತ ಕಾಲದ ಬಳ್ಳಿಗಳ ಹೂಗಳ ಸುವಾಸನೆಯಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವ ಖಂಡಿತ ಧಿಯಃರಾದರೂ ಆ ಸುವಾಸನೆಯನ್ನು ತರುವ ಗಾಳಿಯನ್ನೂ ಪರಿಹರಿಸುತ್ತಾ ತಮ್ಮ ತಮ್ಮ ಹೆಂಡತಿಯರಿಂದ ಕೂಡಿದ ಸಲ್ಲಲನಾಹ ವಿಮಾನಗಳಲ್ಲಿ ಓಡಾಡುವ ಪುರುಷರು ಯಾವ ವೈಕುಂಠ ಲೋಕದಲ್ಲಿಯೂ ಪ್ರಪಂಚದ ಜನರ ಪಾಪಗಳನ್ನು ಹೋಗಲಾಡಿಸುವ ಶ್ರೀಹರಿಯ ಭರ್ತೃವು ಮೂಲ ಮತ್ತು ಅವತಾರದ ರೂಪ ಕಾರ್ಯಗಳನ್ನು ಚರಿತಾನಿ ಗಾನ ಮಾಡುವರು ಅಂತಹ ವೈಕುಂಠ ಲೋಕವನ್ನು ಸೇರಿದರು ಎಂದರ್ಥ. ಯಾರು ಮುಕ್ತರಾಗಿರುತ್ತಾರೋ ಅವರಿಗೆ ಇಂದ್ರಿಯಗಳ ಸಂಪರ್ಕವಾದರೂ ಅದರಿಂದ ಅವರಿಗೆ ಭ್ರಮೆ ಉಂಟಾಗುವುದಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಜೀವರಿಗೆ
ಅನಾದಿ ಕಾಲದಿಂದ ಲಿಂಗ ಶರೀರದ ಸಂಪರ್ಕವಿದೆ. ಲಿಂಗ ಶರೀರ ಅಂದರೇನು? ಪ್ರಕೃತಿ ಗುಣಗಳಿಂದ ಕೂಡಿದ್ದು. ಪ್ರಕೃತಿ ಗುಣ ಅಂದರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಇದರ ವಿಸ್ತೃತವಾಗಿರ್ತಕ್ಕಂಥ ಸಮಸ್ತ ಲೋಕದಲ್ಲಿರ್ತಕ್ಕಂಥದ್ದು. ಈ ಸಮಸ್ತ ಲೋಕ ಅಂತ ಹೇಳುವಾಗ ಲೋಕದಲ್ಲಿರ್ತಕ್ಕಂಥ ಎಲ್ಲವೂ ಅಸಾರ ಮತ್ತು ಅನಿತ್ಯವಾದುದು, ಜೀವನದ ಅಲ್ಲದೇ ಇರತಕ್ಕಂಥದ್ದು. ಜೀವನ ಸ್ವತ್ತು ಅಲ್ಲ. ಮೋಕ್ಷದಲ್ಲಿ ಕೇವಲ ಸ್ವರೂಪದಲ್ಲಿ ಮಾತ್ರ ಇರತಕ್ಕಂಥ ಜೀವರಿಗೆ ಲಿಂಗ ಶರೀರ ಭಂಗವಾದ ಮೇಲೆ ಪ್ರಾಕೃತವಾದ ಪರಿಸರದಲ್ಲಿ ಬಂದರೂ ಪ್ರಾಕೃತ ಗುಣವಾದ ಸತ್ವಗುಣವಾಗಲಿ, ರಜೋಗುಣವಾಗಲಿ, ತಮೋಗುಣವಾಗಲಿ ಏನು ಬಾಧಿಸುವುದಿಲ್ಲ. ಉದಾಹರಣೆಗೆ, ಒಂದು ಬೀಜವನ್ನು ನಾವು ಸುಟ್ಟಿರ್ತೀವಿ, ಹುರಿದಿರ್ತೀವಿ ಯಾವ ಅಗ್ನಿಯಲ್ಲಿ. ಆ ಬೀಜವನ್ನು ನಾವು ಯಾವುದೇ ರಸಾಯನ ಪದಾರ್ಥವನ್ನು ಹಾಕಿ, ಭೂಮಿಯಲ್ಲಿ ಹಾಕಿ, ಮಣ್ಣಿನ ಜೊತೆ ಸೇರಿಸಿ, ನೀರು ಹಾಕಿದರೂ ಸಹ ಮೊಳಕೆ ಒಡೆಯುವುದಿಲ್ಲ. ಯಾಕೆ ಅಂದರೆ ಬರ್ಜಿತಂ ಫಲಂ, ಅಂದರೆ ಯಾವುದು ಹುರಿದಿರ್ತಾರೋ ಅದು ಫಲವಾಗಿರುತ್ತದೆ, ಫಲರೂಪ ಧರಿಸಿರುತ್ತದೆ. ಅದರಲ್ಲಿ ಬೀಜ ಅಂದರೆ ಮತ್ತೊಂದು ಗುಣವನ್ನು ಅದು ಹೊಂದುವುದಿಲ್ಲ. ಇದು ನಮಗೆ ಉದಾಹರಣೆಯಾಗಿ ಭಗವಂತ ಕೊಟ್ಟಿದ್ದಾನೆ. ಇದರ ಅರ್ಥವೇನು ಅಂದರೆ, ಬರ್ಜಿತಂ ಅಂದರೆ ಲಿಂಗ ಶರೀರದಿಂದ ದೂರ ಸರಿಸಲ್ಪಟ್ಟ ಯಾವ ಸ್ವರೂಪ ಏನಿದೆ, ಆ ಸ್ವರೂಪ ಮತ್ತೆ ರಾಗಾದಿಗಳಿಗೆ ಒಳಗಾಗುವುದಿಲ್ಲ, ಮೊಳಕೆ ಒಡೆಯುವುದಿಲ್ಲ ಅಂತ ನಾವು ಹೇಗೆ ಹೇಳ್ತೀವಿಯೋ ಹಾಗೆ ಯಾವ ಸಂಪರ್ಕವನ್ನು ಹೊಂದುವುದಿಲ್ಲ ಎಂದರ್ಥ. ಆದ್ದರಿಂದ ಮುಕ್ತರಿಗೆ ರಾಗಾದಿ ಸಂಪರ್ಕಗಳು ಅದರಿಂದ ಭ್ರಮೆಯಾಗಲಿ ಅದರ ದೋಷವಾಗಲಿ ತಟ್ಟುವುದಿಲ್ಲ. ಆದರೆ ವೈಕುಂಠದಲ್ಲಿ ಅವರ ನಿಯತ ಪತ್ನಿಯರೊಡನೆ ಅನೇಕ ರೀತಿಯ ವಿಹಾರದಲ್ಲಿ ತೊಡಗಿರುತ್ತಾರೆ. ಅದಾವುದು ದೋಷಮಯವಲ್ಲ, ಗುಣರೂಪವೇ ಆಗಿರುತ್ತದೆ ಎಂಬುದು ತಾತ್ಪರ್ಯ. ಅದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ತಾತ್ಪರ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಕ್ತಶ್ಚೈವ ಅಧಿಕಾರಸ್ಥ ದ್ವೇಧ ವೈಕುಂಠಲೋಕಗಾಹ ಅಮುಕ್ತಾನಂ ಭ್ರಮಃ ಕ್ವಾಪಿ ನಮುಕ್ತಾನಂ ಕ್ವಚಿತ್ ಭವೇತ್ ಎಂಬತಕ್ಕಂಥ ಭವಿಷ್ಯತ್ ಪುರಾಣವನ್ನೇ ತೋರಿಸಿ, ನ ರಜ ಅದದು ಇತಿ ಚ, ವೈಕುಂಠ ಲೋಕದಲ್ಲಿ ಎರಡು ಬಗೆಯ ಪ್ರಜೆಗಳಿದ್ದಾರೆ. ಒಬ್ಬರು ಮುಕ್ತರು ಮತ್ತು ಅಮುಕ್ತ ಸ್ಥಾನದಲ್ಲಿರುವ ಅಧಿಕಾರಸ್ಥರು. ನೋಡಿ, ಅಮುಕ್ತ ಸ್ಥಾನ ಮತ್ತು ಮುಕ್ತ ಸ್ಥಾನ ಅಂತಿದೆ. ಅಮುಕ್ತ ಸ್ಥಾನದಲ್ಲೂ ಮುಕ್ತರಿದ್ದಾರೆ, ಮುಕ್ತ ಸ್ಥಾನದಲ್ಲೂ ಮುಕ್ತರಿದ್ದಾರೆ. ಆದರೆ ಅಮುಕ್ತ ಸ್ಥಾನದಲ್ಲಿರ್ತಕ್ಕಂಥವರು ಅಧಿಕಾರಸ್ಥರು, ಅವರು ಇನ್ನು ಮುಕ್ತರಲ್ಲ. ಎರಡನೆಯವರಿಗೆ ಕೆಲವು ಸಲ ಚಿತ್ತಕ್ಷೋಭ ಉಂಟಾಗುತ್ತದೆ. ಆದರೆ ಮುಕ್ತರಿಗೆ, ಮೊದಲನೇ ಬಗೆಯವರಿಗೆ ಎಂದು ಉಂಟಾಗುವುದರಿಂದ ಭವಿಷ್ಯತ್ ಪುರಾಣ ಹೇಳಿದೆ. ಇದರ ಅರ್ಥವೇನು? ಯಾರು ಅಧಿಕಾರಕ್ಕೋಸ್ಕರವಾಗಿ ಅಮುಕ್ತ ಸ್ಥಾನದಲ್ಲಿ ಯಾವ ಭೂವೈಕುಂಠದಲ್ಲಿ ಇದ್ದರೂ ಅವರಿಗೆ ಪ್ರಕೃತಿ ಸಂಬಂಧವಾದ ದೋಷಗಳು ಕದಾಚಿತ್ ಆಗಬಹುದು. ಆದರೆ ಮುಕ್ತ ಸ್ಥಳದಲ್ಲಿದ್ದವರಿಗೆ ಯಾವ ಚಿತ್ತಕ್ಷೋಭೆ ಎಂಬುದು ಉಂಟಾಗುವುದಿಲ್ಲ. ಮುಕ್ತರು ಎಲ್ಲಿ ಓಡಾಡಿದರೂ ಸಹ ಯಾವುದರಿಂದಲೂ ನಿರ್ಲಿಪ್ತರಾಗಿರುತ್ತಾರೆ. ಇದನ್ನು ವಿಶೇಷವಾಗಿ ಭವಿಷ್ಯತ್ ಪುರಾಣದಲ್ಲಿ ಹೇಳಿದ್ದನ್ನು ಇನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಏಷ ಬೃಹತ್ ಕಟತಟಾಃ ಸ್ಮಿತಶೋಭಿ ಮುಖ್ಯಾಃ ಕೃಷ್ಣಾತ್ಮನಾನಂ ನರಜಃ ಅದದುರಾತ್ಮಯ ದ್ವೈಹಿ. ಅಂದರೆ ಮುಕ್ತರಿಗೆ ವಿಷಯ ಸಂಬಂಧವಾದರೂ ಚಿತ್ತಕ್ಷೋಭವಿಲ್ಲವೆಂದು ಹೇಳಿದೆ. ಯಾತಕ್ಕೋಸ್ಕರವಾಗಿದೆ ಹೇಳಿದರು ಅಂದರೆ, ಸನಕಾದಿಗಳು
ಅಮುಕ್ತ ಸ್ಥಾನದಲ್ಲಿದ್ದರು. ಅವರಿನ್ನೂ ಮುಕ್ತರಾಗಿರಲಿಲ್ಲ. ಆದ್ದರಿಂದ ಅವರಲ್ಲಿ ಚಿತ್ತಕ್ಷೋಭೆ ಉಂಟಾಗಿತು. ವಾಯುದೇವರನ್ನು ಅಡ್ಡತಡೆದರು. ಸನಕಾದಿಗಳ ವಿಷಯದಲ್ಲಿ ಭ್ರಮೆಗೊಳಗಾದ ಜಯವಿಜಯರು ಅಮುಕ್ತರು ಎಂದು ಹೇಳಿದಂತಾಯಿತು. ಈ ಪ್ರಸಂಗವನ್ನು ತಿಳಿಸೋಕ್ಕೋಸ್ಕರವಾಗಿ ಭವಿಷ್ಯತ್ ಪುರಾಣ ಮುಕ್ತರ ಲಕ್ಷಣವನ್ನು ಮತ್ತು ಮುಕ್ತ ಜನರೊಡನೆ ಇರತಕ್ಕಂಥ ಅಮುಕ್ತರ ಲಕ್ಷಣವನ್ನು ನಮಗೆ ತಿಳಿಸಿಕೊಟ್ಟಂತಾಯಿತು. ಇದರಿಂದ ನಮಗೆ ಪುರಾಣ ಪುರುಷೋತ್ತಮದ ನೆಂಟು ಹೇಗೆ ಬೆಳೆಯಿತು ಅಂದರೆ, ಯಾವ ಮುಕ್ತರಾಗಿರತಕ್ಕಂಥವರಲ್ಲಿಯೇ ಯಾವ ಪ್ರಕೃತಿಯ ಬಂಧವಿಲ್ಲ, ಚಿತ್ತಕ್ಷೋಭವಿಲ್ಲ ಅಂದ ಮೇಲೆ ವೈಕುಂಠಾಧಿಪತಿ ಭಗವಂತ ಸದಾ ಕಾಲ ನಿಲ್ಲಿಸಿರ್ತಕ್ಕಂಥದ್ದು ಇಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿರ್ತಕ್ಕಂಥ ಭಗವಂತ ಅವನು ಪುರುಷೋತ್ತಮ. ಅವನು ನಮ್ಮೊಡನೆಯೇ ಸಮಸ್ತ ಜಡದೊಳಗೆ ಸಮಸ್ತ ಜೀವದೊಳಗೆ ಇಡೀ ಬ್ರಹ್ಮಾಂಡದಲ್ಲಿ ನೆಲೆಸಿದ್ದರೂ ಅವನಿಗೆ ಯಾವ ರೀತಿಯ ಚಿತ್ತಕ್ಷೋಭೆ ಎಂಬತಕ್ಕಂಥದ್ದು ಎಂದೂ ಯಾವ ಕಾಲದಲ್ಲೂ ಆಗುವುದಿಲ್ಲ. ಭಗವಂತ ಮುಕ್ತನಂತೆ ತಿಳಿಯಬಾರದು, ಅವನು ಸ್ವತಂತ್ರ. ಜೀವರಾದರೆ ಒಂದು ಕಾಲದಲ್ಲಿ ಚಿತ್ತಕ್ಷೋಭೆಗೆ ಒಳಗಾಗಿದ್ದವರು ಮುಕ್ತರಾದ ಮೇಲೆ ಅದರಿಂದ ಬಂಧನದಿಂದ ಮುಕ್ತರಾದರು ಅಂತ ತಿಳಿಯಬೇಕು. ಆದರೆ ಭಗವಂತ ಸ್ವತಂತ್ರನಾಗ ಪುರಾಣ ಪುರುಷೋತ್ತಮ, ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಭಗವಂತ ನಿತ್ಯ ಮುಕ್ತ. ಮುಕ್ತ ಅಂತ ಶಬ್ದ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಕಾಲದಲ್ಲಿ ಅಮುಕ್ತನಾಗಿದ್ದ ಆಮೇಲೆ ಮುಕ್ತ ಅಂತ ತಿಳಿಯೋದಲ್ಲ. ಅವನು ಸ್ವತಂತ್ರನಿಂದ ಸದಾಕಾಲ ವಿಲಕ್ಷಣವಾಗಿರುತ್ತಾನೆ. ಅವನಿಗೆ ಯಾವ ಬಂಧಕವೂ ಆಗುವುದಿಲ್ಲ, ಯಾವ ಚಿತ್ತಕ್ಷೋಭೆ ಆಗುವುದಿಲ್ಲ ಎಂಬುದನ್ನು ತಿಳಿಯಬೇಕು. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ತಿಳಿದು ಬರುವ ವಿಷಯ ಏನೆಂದರೆ, ನಮ್ಮಲ್ಲೇ ಮನೆ ಮಾಡಿಕೊಂಡಿರುವ ಬಿಂಬರೂಪಿ ಭಗವಂತನಿಗೆ ನಮಗೆ ಆಗತಕ್ಕಂಥ ಸುಖವಾಗಲಿ ದುಃಖವಾಗಲಿ ಇದರ ಅನುಭವ ಭಗವಂತ ಹೊಂದುವುದಿಲ್ಲ. ಕಾರಣ ಅವನು ಸ್ವತಂತ್ರ ಮತ್ತೆ ಅವನು ಪುರುಷೋತ್ತಮ. ಈ ಎರಡು ದಿವ್ಯ ರಹಸ್ಯವನ್ನು ನಾವು ತಿಳಿದಾಗ ನಾವು ಯಾವ ರೀತಿಯಾದ ದೋಷ ಆರೋಪಣೆಯನ್ನು ಭಗವಂತನಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ಅವನಿಗೇನಂತ ಹೆಸರು, ಪುರುಷೋತ್ತಮ ಎಂಬ ಅರ್ಥವನ್ನು ನಾವು ಮನಗಾಣಿದಂತೆ ಆಗುತ್ತದೆ. ಅದೇ ಪುರಂದರದಾಸರು ತಿಳಿಸಿಕೊಟ್ಟಿರತಕ್ಕಂಥ ಪುರಾಣ ಪುರುಷೋತ್ತಮ. ಹೀಗೆ ನೋಡಿ, ಪ್ರತಿಯೊಂದು ವಾಕ್ಯದಿಂದಲೂ ಪುರಾಣ ಪುರುಷೋತ್ತಮ ಎಂಬ ರಸಪದಾರ್ಥವನ್ನು ರಸಾಯನವನ್ನು ಹೇಗೆ ನಾವು ತಿಳಿದು ಅನುಭವಿಸಬಹುದು ಎಂಬುದನ್ನು ಶ್ರೀ ಪುರಂದರದಾಸ ವಿಶೇಷ ಆಕಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರಂತೆ ನಾವು 4 ಲಕ್ಷ ಶ್ಲೋಕಗಳಿಗೂ ಸಹ ಅರ್ಥ ಮಾಡಿಕೊಳ್ಳಬೇಕು ಎಂಬುದೇ ಶ್ರೀ ಪುರಂದರದಾಸರ ಆಶಯ. ಆದ್ದರಿಂದಲೇ ಪುರಾಣ ಪುರುಷೋತ್ತಮ ಎಂದು ತಮ್ಮ 81ನೇ ಗದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರ ವಿಶೇಷ ರಹಸ್ಯವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮೋ ನಮಿಸಿ ಇಂತಹ ದಿವ್ಯ ಮಹತ್ವವಾದ ವಿಷಯವನ್ನು ಪುರಂದರದಾಸರು ನಮಗೆ ಅರಿಹಿದ್ದು ಹೇಗೆ ಸಾಧ್ಯವಾಯಿತು ಅಂದರೆ, ಇದು ನಮ್ಮ ತಂದೆ ತಾಯಿಯರ ಪುಣ್ಯ ವಿಶೇಷ, ಗುರು ಹಿರಿಯರ ಅನುಗ್ರಹ ವಿಶೇಷ ಮತ್ತು ನಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ವಿಶೇಷ. ಇವರೆಲ್ಲರಲ್ಲೂ ನಿಂತಿರುವ ಭಾರತೀಯ ಪತಿ ಶ್ರೀ ಮುಖ್ಯಪ್ರಾಣ ವಾಯುದೇವರೇ ವಿಶೇಷವಾದ ಜ್ಞಾನವನ್ನು ನಮಗೆ ತಲುಪಿಸುತ್ತಿದ್ದಾರೆ. ಬ್ರಹ್ಮದೇವರು ಹೇಗೆ ಮೋಕ್ಷಕ್ಕೆ ಹೋಗಿ ತಾವು ನಿರ್ಲಿಪ್ತತೆಯನ್ನು ಹೊಂದಿದರೋ ಅದನ್ನು ಸೂಕ್ಷ್ಮವಾಗಿ ಪುರಂದರದಾಸರ ಮೂಲಕ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದವರು ಯಾರಪ್ಪ ಅಂದರೆ ಶ್ರೀ ವಾಯುದೇವರೇ ಅಂತ ತಿಳಿಯಬೇಕು. ಪುರಂದರದಾಸರಲ್ಲಿ ನಿಂತು ನುಡಿದವರು ಶ್ರೀ ವಾಯುದೇವರೇ ಆಗಿದ್ದಾರೆ.
ಇದನ್ನು ನಾವು ವಿಶೇಷಾಕಾರವಾಗಿ ತಿಳಿದಾಗ ಇವರೆಲ್ಲರ ಉಪಕಾರ ಸ್ಮರಣೆಯನ್ನು ಮಾಡುವುದಕ್ಕೆ ಬರುತ್ತದೆ. ಆದರೆ ಇವರೆಲ್ಲರೂ ಅಸ್ವತಂತ್ರರಾಗಿದ್ದಾರೆ. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ. ಆದ್ದರಿಂದ ನಾವು ಮುಖ್ಯವಾಗಿ ಇವರೆಲ್ಲರಿಗೂ ನಮಸ್ಕರಿಸಬೇಕು. ಭಗವಂತನಿಗೆ ವಿಶೇಷ ಆಕಾರವಾಗಿ ನಮಸ್ಕರಿಸಬೇಕು. ಇದನ್ನು ಹೇಗೆ ಸ್ಮರಿಸಬೇಕೆಂದರೆ ಎಲ್ಲರ ಉಪಕಾರವನ್ನು ಸ್ಮರಿಸುವ ಬಗೆ ಹೇಗೆ? ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ. ನಮ್ಮ ತಂದೆ ತಾಯಿಯರ ಸ್ಮರಣೆಯನ್ನು, ಗುರು ಹಿರಿಯರ ಸ್ಮರಣೆಯನ್ನು, ಪುರಂದರದಾಸರ ಸ್ಮರಣೆಯನ್ನು, ತತ್ವಾಭಿಮಾನ ದೇವತೆಗಳ ಸ್ಮರಣೆಯನ್ನು, ವಾಯುದೇವರ ಸ್ಮರಣೆಯನ್ನು ಕೃತಸ್ಮರ ಕೃತಗಂ ಸ್ಮರ. ಎಲ್ಲರ ಕರ್ಮಗಳು ವಾಯುದೇವರ ಅಧಿಷ್ಠಾನದಲ್ಲೇ ನಡೆಯುವುದರಿಂದ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಕೃತಗಂ ಸ್ಮರ. ಇವರೆಲ್ಲರಲ್ಲೂ ಸಹ ಭಗವಂತನೇ ನಿಂತು ನಡೆಸಿದ್ದಾನೆ. ಆದ್ದರಿಂದ ಅವನನ್ನು ವಿಶೇಷಾಕಾರವಾಗಿ ಸ್ಮರಣೆ ಮಾಡಿ ನಮಿಸಬೇಕು. ಹೇಗೆ ನಮಿಸುವುದು? ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ ಎಂದು ಹೇಳಿ ನಮಸ್ಕರಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.